ಇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕೀರ್ತನೆಗಳ 32ರಲ್ಲಿ ಅಧ್ಯಾಯದಲ್ಲಿ 1 ಏನು ಹೇಳ್ತಾ ಇದಮ್ಮ? ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯ. ಆಮೇನ್. ಈ ಪಾಪದಿಂದ ಬಿಡುಗಡೆ ಫಸ್ಟ್ ಆಗ್ಬೇಕು, ನಾವು ದ್ರೋಹದಿಂದ ಪರಿಹಾರ ಆಗಬೇಕು. ಅಂದರೆ ಇದು ದೇವರೇ ಬಿಡುಗಡೆ ಮಾಡೋದು, ಯಾರು ಮನುಷ್ಯರ ಕೈಲಿ ಯಾರಿಂದಲೂ ಸಾಧ್ಯವಿಲ್ಲ. ಈ ಲೋಕದ ಮನುಷ್ಯ ಸಾಧ್ಯ ಇಲ್ಲ. ನಿನ್ನ ಪಾಪಗಳನ್ನು ತೊಳೆಯಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮ ದ್ರೋಹಗಳನ್ನು ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೀನು ತಂದೆಯ ಬಳಿಗೆ ಬಂದು ಕೇಳಿಕೊಳ್ಳುವಾಗ ಕರ್ತನು ಎಲ್ಲವನ್ನ ನಡೆಸುವಾತನು. ಹಲ್ಲೆಲೂಯಾ. ಎಲ್ಲವನ್ನು ನಡೆಸುವಾತನು, ಮಹಿಮೆಯುಳ್ಳ ಕಾರ್ಯಗಳನ್ನು ಮಾಡುವಾತನ. ಆಮೆನ್. ದೊಡ್ಡ ಅದ್ಭುತ ಮಾಡುವಂತ ದೇವರು ಆತನೇ. ಹಲ್ಲೆಲೂಯಾ. ಮಹತ್ವವಾದ ಕಾರ್ಯಗಳನ್ನು ಮಾಡುವಂತ ದೇವರು ಆತನು. ನಮ್ಮ ಯಾವ ಪಾಪಗಳನ್ನ ಆತನ ಮುಂದೆ ಇರೋದಿಲ್ಲ, ಎಲ್ಲಾ ಪಾಪಗಳನ್ನ ತೊಳೆಯಲ್ಪಡ್ತಾನೆ. ಆಮೆನ್. ನೋಡ್ರಿ, ಇದೆಲ್ಲ ಯಾರ ಹತ್ರ ಇಲ್ಲವೋ, ದ್ರೋಹ ಪಾಪ ಯಾರ ಹತ್ರ ಇದಿಲ್ಲವೋ ಅವನೇ ಧನ್ಯನು ಎಂಬುದಾಗಿ ಹೇಳಿದ್ದಾರೆ. ಮತ್ತು ಈ ಯಾವ ಹತ್ರ ದ್ರೋಹಗಳು ಪಾಪಗಳು ಇಲ್ಲದಿದ್ದ ಮೇಲೆ ಅವರ ಲೆಕ್ಕಕ್ಕೆ ದೇವರು ತೆಗೆದುಕೊಂಡು ಹೋಗೋದೇ ಇಲ್ಲ, ಅವರ ಪಾಪಗಳು ಎಣಿಸುವುದಿಲ್ಲ, ಅಪರಾಧ ಎಣಿಸುವುದಿಲ್ಲವೋ. ಯಾವನ ಹೃದಯದಲ್ಲಿ ಕಪಟವಿರೋದಿಲ್ಲವೋ ಅವನೇ ಧನ್ಯನು. ಆಮೆನ್. ಅವನೇ ಧನ್ಯನು. ಈ ಹೃದಯದಲ್ಲಿ ಕಪಟ ಇರಬಾರ್ದು. ಈಗ ಅನೇಕರು ಏನು ಮಾಡ್ತಾರೆ ಅಂತಂದರೆ, ಹೃದಯದಲ್ಲಿ ಒಂಥರ, ಮನಸ್ಸಲ್ಲಿ ಒಂದು ಥರ, ನಾಲಿಗೆ ಮೇಲೆ ಒಂಥರ, 3 ರೀತಿಯಲ್ಲಿ ಹೃದಯ, ತಲೆ, ಮನಸ್ಸು. ಹೃದಯ, ತಲೆಯಲ್ಲಿ ಮತ್ತು ನಾಲಿಗೆ ಮೇಲೆ ಅಲ್ವಾ? ಈಗ ತಲೆಯಲ್ಲಿ ಬಂದಿದ್ದು ನಾಲಿಗೆ ಮೇಲೆ, ಮನಸ್ಸಲ್ಲಿರೋದನ್ನ ಹೇಳೋದಿಲ್ಲ, ಮನಸ್ಸಲ್ಲಿರೋದನ್ನ ಹೇಳಬೇಕು. ಆಮೇಲೆ ಅದು ಅಂತರಾತ್ಮನಿಂದ ಬರಬೇಕು. ಏನೇ ಮಾತಾಡಿದ್ರು ಅಂತರಾತ್ಮನಿಂದ ಬರಬೇಕು. ಹಲ್ಲೆಲೂಯಾ. ಈಗ ಆಶ್ರದೋಗ ನೀನು ಚೆನ್ನಾಗಿದ್ರೆ ಸಾಕು ಅಂತ ಅಲ್ಲ, ಆತ್ಮಿಕ ರೀತಿಯಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಚೆನ್ನಾಗಿರಲಿ ಎಂಬುದಾಗಿ. ಆಮೆನ್. ನೀನು ಬ್ಲೆಸ್ಸಿಂಗ್, ನೀನು ಆಶೀರ್ವಾದ ಹೊಂದಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ಹೃದಯದಲ್ಲಿ ಕಪಟ ಇರಬಾರ್ದು, ಸುಳ್ಳು ಇರಬಾರ್ದು, ಮೋಸ ಇರಬಾರ್ದು, ವಂಚನೆಗಳಿರಬಾರ್ದು. ಅದರಿಂದ ಕೀರ್ತನೆ ಭಾಗದಲ್ಲಿ ಏನು ಹೇಳ್ತಾ ಇದೆಮ್ಮ? 103 ಏನು ಹೇಳ್ತಾ ಇದೆ? ಕೀರ್ತನೆ ಭಾಗದಲ್ಲಿ 103 ಆತ ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನ ವಾಸಿ ಮಾಡುವನು. ಆಮೆನ್. ಎಲ್ಲ ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗಂದು ನಾವು ನೋಡುವಾಗ ದೇವರು ದೊಡ್ಡ ಮಹತ್ವವಾದ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದು ಆತ ನಿನ್ನ ಎಲ್ಲ ಅಪರಾಧಗಳು. ಅಮ್ಮ ವಿಡಿಯೋ ನಡೆಸ್ತಾ ఉంది. ಹಲ್ಲೆಲೂಯಾ. ఏం